ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ದಾನಗಳಲ್ಲಿ ಹಲವಾರು ಶ್ರೇಷ್ಠ ದಾನಗಳಿದ್ದಾವೆ. ಅದರಲ್ಲಿ ಅನ್ನದಾನ, ರಕ್ತದಾನ, ಜೀವದಾನ, ಇತ್ತೀಚೆಗೆ ಅಂಗಾಂಗಗಳ ದಾನ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿ ಕೆಲಸ ಮಾಡ್ತಾ ಇದೆ. ಯಾಕಂದರೆ ಅಂಗಗಳು ನಿಷ್ಕ್ರಿಯ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೆದುಳು ನಿಷ್ಕ್ರಿಯ ಆಗ್ತಕ್ಕಂಥ ವ್ಯಕ್ತಿಗಳ ಅಂಗಗಳನ್ನು ಜೋಡಿಸಿ ಇವತ್ತು ಜೀವದಾನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಮಗೂ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ಒಂದು ಹೊಸ ವಿಧಾನ. ಆದರೆ ಯಾವುದು ಶ್ರೇಷ್ಠ ಅಂತಕೊಂಡ ನಾವು ಮನಸ್ಪೂರ್ವಕವಾಗಿ ನಾವು ಏನನ್ನೆಲ್ಲ ಕೊಡ್ತೀವೋ ಅದನ್ನೆಲ್ಲ ಫಲಗಳು 100% ಸಿಕ್ಕೇ ಸಿಗುತ್ತೆ. ಇದು ಶ್ರೇಷ್ಠ, ಅದು ಶ್ರೇಷ್ಠ ಅಂಥದ್ದು ಏನಿಲ್ಲ. ಇಲ್ಲಿ ನಾವು ಭಕ್ತಿಪೂರ್ವಕವಾಗಿ, ನಂಬಿಕೆಯಿಂದ, ಶ್ರದ್ಧೆಯಿಂದ ನಮ್ಮ ಆಚಾರ ವಿಚಾರಗಳ ಸಂಸ್ಕೃತಿಯಲ್ಲಿ ನಾವು ಯಾವುದನ್ನೇ ದಾನ ಮಾಡಿದ್ರೂ ಆ ದಾನಕ್ಕೆ ಸಂಬಂಧಪಟ್ಟಂಥ ಫಲ ನಿರೀಕ್ಷೆ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹೊಟ್ಟೆಗೆ ಅನ್ನ. ಆ ಅನ್ನದಾನವೇ ಶ್ರೇಷ್ಠ ಅಂತಕ್ಕಂಥದ್ದು ಇವತ್ತು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಈ ಅನ್ನದಾನಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬಹಳ ಬಹಳ ವಿಶೇಷವಾದಂತಹ ದಾನಗಳಿದ್ದಾವೆ. ಅದನ್ನು ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಹೇಳ್ಕೊಡ್ತೀವಿ. ಯಾಕಂದರೆ ಇದನ್ನು ಯಾರು ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ ಅಂದರೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ಯಾರು ತಿಳಿಸ್ಕೊಟ್ಟಿಲ್ಲ. ಯಾಕೆ ತಿಳಿಸ್ಕೊಟ್ಟಿಲ್ಲ ಅಂತಂದರೆ ಈ ಜ್ಞಾನೋದಯ ಎಷ್ಟೋ ಜನಕ್ಕೆ ಇಲ್ಲ. ಹಾಗಿದ್ದಾಗ ನಾವು ಇಂಥ ಶ್ರೇಷ್ಠವಾದಂಥ ದಾನಗಳನ್ನು ಮಾಡಿದಾಗ ನಾವು ಜೀವನದಲ್ಲಿ ಬರ್ತಕ್ಕಂತಹ ಹಲವಾರು ವಿಚಾರಗಳು ಭಾಳ ಮುಖ್ಯವಾಗಿ, ಅದನ್ನು ಎಸ್ಪೆಷಲಿ ಹೆಣ್ಮಕ್ಳಿಗೆ. ಆ ಹೆಣ್ಮಕ್ಳಿಗೇನು, ನಾವು ಹುಟ್ಟಿದಾಗಲೇ ನನ್ನನ್ನು ತುಂಬ ಜನ ನೋಡ್ತಾರೆ. ಅಂದರೆ ಪುರುಷರಿಗಿಂತ ಹೆಣ್ಮಕ್ಳನ್ನ ಜಾಸ್ತಿ ನೋಡ್ತಾರೆ. ಯಾಕೆ ಜಾಸ್ತಿ ನೋಡ್ತಾರೆ ಅಂದರೆ ಪುರುಷರಿಗಿಂತ ಅಂದವಾಗಿರ್ತಾರೆ. ಒಂದು ಒಳ್ಳೆಯ ವರ್ಚಸ್ಸು, ಒಂದು ಒಳ್ಳೆಯ ತೇಜಸ್ಸು, ಒಂದು ಒಳ್ಳೆಯ ಲವಲವಿಕೆ, ಒಂದು ಯಾವಾಗಲೂ ಸಂತೋಷ ತುಂಬಿರ್ತಕ್ಕಂಥ ಮುಖ, ಆ ಮುಖದಲ್ಲಿ ಸೌಂದರ್ಯ, ಇವೆಲ್ಲವನ್ನು ನೋಡ್ತಾರೆ. ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ 4 ಜನಕ್ಕಿಂತ ಅತ್ಯಂತ ಸುಂದರವಾಗಿ ಕಾಣಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇವತ್ತು ಭಾಳ ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ಕನ್ನಡಿ ಮುಂದೆ ನಿಂತ್ಕೊಂಡು ತಲೆ ಬಚ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಹಾಗೋ ಹೀಗೋ ಇದ್ದರೆ ಓಕೆ, ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಇರೋದನ್ನು ಅನುಭವಿಸ್ಕೊಂಡು ಹೋಗ್ಬೇಕು ಅಂತೇಳಿ ಇವತ್ತು ಬಹಳ ಜನ ತಂದೆ ತಾಯಿಂದರಿಗೆ ಮಕ್ಕಳು ಕೇಳೋದು, ನಾನು ನನ್ನ ಒಂದು ಜೊತೆಲಿರ್ತಕ್ಕಂತಹ ಒಂದು ನನ್ನ ಸ್ಕೂಲ್ ಓದ್ತಕ್ಕಂತಹ ಅಥವಾ ನನ್ನ ಕಾಲೇಜ್ ಜೊತೆ ಓದ್ತಕ್ಕಂತಹ ಇಷ್ಟೋ ಹೆಣ್ಮಕ್ಳು ಭಾಳ ಸುಂದರವಾಗಿದ್ದಾರೆ, ನನ್ನೆಲ್ಲ ಆಡ್ಕೊಳ್ತಾರೆ, ನಾನು ಏನು ಮಾಡೋದು ಅಂತಂದರೆ ತಂದೆ ತಾಯಿ ಏನು ಮಾಡೋಕ್ಕಾಗತ್ತೆ. ಸೃಷ್ಟಿ ಆಗಿರೋದೆ ಹಾಗೆ ಅಮ್ಮ, ಅದೆಲ್ಲ ತಲೆಕೆಡ್ಸ್ಕೊಳಕ್ಕೆ ಹೋಗಬೇಡ, ನೀನು ಓದಿನ ಕಡೆ ಗಮನ ಕೊಡು, ನಿನಗೆ ಓದೇ ಬಹಳ ಮುಖ್ಯ, ಓದ್ಕೊಂಡಿದ್ರೆ ನಾಳೆ ಎಲ್ಲೋ ಒಂದು ಕಡೆ ಅನ್ನ ಹುಟ್ಟುತ್ತೆ ನಿನಗೆ ಅಂತಕ್ಕಂಥ ಬಗ್ಗೆ ತಂದೆ ತಾಯಿಗಳು ಬುದ್ಧಿವಾದ ಹೇಳ್ತಾರೆ. ಆದರೆ ಪರಿಸರದಲ್ಲಿ ಬಾಳ್ತಕ್ಕಂತಹ, ಓದ್ತಕ್ಕಂತಹ, ಬೆಳೀತಕ್ಕಂಥ ಮಕ್ಕಳುಗಳಲ್ಲಿ ಎಲ್ಲೋ ಒಂದು ಕಡೆ ಆ ಮೂಲೆಯಲ್ಲಿ ನಾನು ಚೆನ್ನಾಗಿಲ್ವಲ್ಲ, ನೋಡಿ ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿದ್ದಾಳೆ, ನೋಡಿ ನಮ್ಮ ಆಂಟಿ ಎಷ್ಟು ಚೆನ್ನಾಗಿದ್ದಾಳೆ, ನೋಡಿ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿದ್ದಾಳೆ, ನೋಡಿ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿದ್ದಾಳೆ, ನಾನು ಹಂಗೆ ಹುಟ್ಟಿಲ್ವಲ್ಲ ಅಂತೇಳಿ ಇವತ್ತು ಭಾಳ ಜನ ಹೆಣ್ಮಕ್ಳುಗಳು ಕೂಡ ಹೊರಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲೇ ಇಂತಿಂಥ ವಿಚಾರಗಳು ಆಗಾಗ ಸಮಸ್ಯೆಗಳಾಗಿ ಕಾಡ್ತಾ ಇರ್ತದೆ. ಆದರೆ ಇದಕ್ಕೆ ಏನು ಮಾಡಬೇಕು ಅಂತ ಲೆಕ್ಕಾಚಾರ ಗೊತ್ತೇ ಇರಲ್ಲ. ಕೆಲವು ಮಕ್ಕಳು ತುಂಬ ಕಪ್ಪಗಿದ್ರು ಕೂಡ ಭಾಳ ಲಕ್ಷಣ ಇರ್ತದೆ. ಕಪ್ಪು ಕಸ್ತೂರಿ ಅಂತಾರೆ. ಆದರೆ ಕಪ್ಪಗಿದ್ರು ಕೂಡ ಏನೋ ಒಂದು ಲಕ್ಷಣ, ಮತ್ತೆ ನೋಡಬೇಕು, ಮತ್ತೆ ಮಾತಾಡಬೇಕು, ಮತ್ತೆ ಆ ಸೌಂದರ್ಯವನ್ನು ಆಸ್ವಾದಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ ಎಷ್ಟೋ ಜನ ಇರ್ತದೆ. ಆದರೆ ಅದು ಇಲ್ಲ, ಇದು ಇಲ್ಲ, ಏನೂ ಇಲ್ಲ ಅಂತಂದಾಗ ಏನು ಮಾಡಬೇಕು? ನಾವು ವರ್ಚಸ್ಸನ್ನು ಗಳಿಸ್ಬೇಕು, ಆ ತೇಜಸ್ಸನ್ನು ಗಳಿಸಬೇಕು. ಆ ವರ್ಚಸ್ಸು ತೇಜಸ್ಸನ್ನು ಪ್ರತಿಯೊಬ್ಬ ಹೆಣ್ಮಕ್ಳು ಗಳಿಸ್ತಕ್ಕಂಥದ್ದು ಒಂದೇ ಒಂದು ವಿಧಾನ, ಒಂದು ದಾನದ ಮುಖಾಂತರ. ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಇದು ಹೌದಾ, ಇದು ಈಗೂ ಉಂಟಾ ಅಂತ ನೀವು ಕೇಳ್ಬೋದು. ಎಸ್, ಈಗೂ ಉಂಟು. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಇದನ್ನು ಬಳಕೆ ಮಾಡ್ಕೊಳ್ತೀರ, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಇದನ್ನು ಉಪಯೋಗ ಮಾಡ್ತೀರ. ಆದರೆ ಇದನ್ನು ದಾನ ಮಾಡಬೇಕು ಅಂತ ಗೊತ್ತಿಲ್ಲ. ಆ ದಾನ ಮಾಡೋದ್ರಿಂದ ಏನು ಸಿಗುತ್ತೆ ಗೊತ್ತಾ? ನಿಮ್ಮ ಮುಖದಲ್ಲಿ ಸೌಂದರ್ಯ ಜಾಸ್ತಿ ಆಗ್ತದೆ. ನೀವು ಹೇಗೆ ಹುಟ್ಟಿರಿ, ನೀವು ಹೇಗೆ ಇರಿ, ನಿಮ್ಮ ಮುಖದಲ್ಲಿ ಒಂದು ತೇಜಸ್ಸು ಉತ್ಪನ್ನ ಆಗ್ತದೆ, ನಿಮ್ಮ ಮುಖದಲ್ಲಿ ಒಂದು ವರ್ಚಸ್ಸು ಉತ್ಪತ್ತಿ ಆಗ್ತದೆ. ಆದರೆ ಕೆಲವು ಸ್ವಯಂ ಕೃಷಿಯಿಂದ ಆಗ್ತಕ್ಕಂಥ ಕೆಲವು ವರ್ಚಸ್ಸು ತೇಜಸ್ಸುಗಳನ್ನು ನಾವು ಉತ್ಪನ್ನ ಮಾಡ್ಕೊಳ್ತಕ್ಕಂಥದ್ದು ಏನಂತಂದರೆ ಮೇಕಪ್ಪು ಅದು ಇದರಿಂದ ಒಂದಷ್ಟು ಬೆಳ್ಳಗೆ ತೆಳ್ಳಿಗೆ ಚೆನ್ನಾಗಿ ನೋಡೋದಕ್ಕೆ ಅಟ್ರಾಕ್ಷನ್ ಕಾಣ್ಬೋದು. ಆದರೆ ಇದು ಮಾಡ್ಕೊಳ್ಳೋಕ್ಕಾಗದಿರ್ತಕ್ಕಂಥ ವ್ಯಕ್ತಿಗಳು, 4 ಜನದಲ್ಲಿ ಏನೋ ಒಂದು ಕೀಳಿಮೆಯಿಂದ ಬದುಕ್ತಕ್ಕಂಥ ಹೆಣ್ಮಕ್ಳುಗಳು, ಇವೆಲ್ಲ ನಾವು ಯಾವುದಲ್ಲೂ ಸರಿ ಮಾಡೋಕ್ಕಾಗದಿರ್ತಕ್ಕಂಥ ವಿಚಾರಗಳು. ಅದೇ ಕೆಲವು ತಂದೆ ಹೇಳ್ದಂಗೆ ಓದಿನ ಕಡೆ ಗಮನ ಕೊಡು, ಬೇರೆ ಕಡೆ ಗಮನ ಕೊಡು ಅಂತ ಹೇಳಿದ್ರೆ ಸಮಾಧಾನ ಮಾಡಿಬಿಡ್ತಾರೆ. ಆದರೆ ಪರಿಸರದಲ್ಲಿ ಬೆಳೀತಕ್ಕಂಥ ಮಕ್ಕಳುಗಳ ಗತಿ ಏನಾಗಬೇಕು? ಅವ್ರು ಏನೋ ಒಂದು ಕೀಳಿಮೆ ಇದ್ದೇ ಇರ್ತದೆ. ಆದರೆ ಈ ಒಂದು ರೆಗ್ಯುಲರಾಗಿ ಅಂದರೆ ಪುರಾಣ ಇತಿಹಾಸದ ಉಪಯೋಗ ಮಾಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಈ ವಸ್ತುವನ್ನು ನೀವು ಬಳಕೆ ಮಾಡೋ ಮುಖಾಂತರ ನಾವು ಹಲವಾರು ವಿಧಾನದಲ್ಲಿ ಅದನ್ನು ಬಳಕೆ ಮಾಡ್ಕೊಂಡ್ರು ಕೂಡ ಇದನ್ನು ದಾನ ಮಾಡೋ ಮುಖಾಂತರ ಒಂದು ವರ್ಚಸ್ಸು ತೇಜಸ್ಸನ್ನು ಪಡ್ಕೋಬೋದನ್ನೋ ವಿಚಾರ ಎಷ್ಟು ನನಗೆ ಗೊತ್ತಿಲ್ಲ.
ಅದು ಯಾವುದು ವಸ್ತು? ಎಲ್ರಿಗೂ ಕುತೂಹಲ, ಯಾವುದಾದ್ರು ವಸ್ತು ಯಾವುದು ದಾನ ಮಾಡಬೇಕು ಅಂತ. ಇದರಲ್ಲಿ ಬರೀ ವರ್ಚಸ್ಸು ತೇಜಸ್ಸಲ್ಲ ವೀಕ್ಷಕರೇ, ಇದರಲ್ಲಿ ನಿಮ್ಮ ಸೌಭಾಗ್ಯತನ ಕೂಡ ಜಾಸ್ತಿ ಆಗ್ತದೆ. ನಿಮಗೆ ಸುಮಂಗಲಿ ಭಾಗ್ಯ ಕೂಡ ಸಿಗ್ತದೆ. ಇವತ್ತು ಎಷ್ಟೋ ಜನ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ನನಗೆ ಮುತ್ತೈದೆಯ ಭಾಗ್ಯ ಬೇಕು, ಸುಮಂಗಲಿತನ ಬೇಕು, ಸೌಭಾಗ್ಯವತಿಯಾಗಿ ನಾನು ಬೆಳಗಬೇಕು ಅಂತೇಳಿ ಆಸೆ ಪಡ್ತೀರಿ. ಆದರೆ ಎಷ್ಟು ಜನಕ್ಕೆ ಇದು ಸಿಕ್ಕಿದೆ? ಹಣೆ ಬರ ಅಂತಕ್ಕಂಥ ಹಣೆ ಬರ ನಮ್ಮ ಜೀವನದಲ್ಲಿ ಯಾವಾಗ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಇಲ್ಲಿ ನಾವು ಹೇಳ್ತಕ್ಕಂಥ ಈ ದಾನದಿಂದ ನೀವು 100% ಸೌಭಾಗ್ಯವತಿ ಆಗ್ಬೋದು, ಸುಮಂಗಲಿತನ ನಿಮ್ದಾಗಿಸ್ಕೋಬೋದು. ಆಗಿದ್ದಾಗ ಏನದು ಅಂದರೆ ಅರಿಶಿನ. ನೋಡಿ, ಅಯ್ಯೋ ಅರಿಶಿನ ನಾವು ಮುಖಕ್ಕೆಲ್ಲ ಬಳ್ಕೊಳ್ತೀವಿ, ಅಡುಗೆಗೆಲ್ಲ ಉಪಯೋಗ ಮಾಡ್ತೀವಿ, ದೇವರಿಗೆಲ್ಲ ಹಚ್ತೀವಿ ಅಂತಂದರೆ ಅದಲ್ಲ. ಯಾರು ಈ ಅರಿಶಿನವನ್ನು ಗುರುವಾರ ದಿವಸ, ಗೌರಿ ಹಬ್ಬದ ದಿವಸ, ಇವತ್ತಿನ ದಿವಸ ಯಾರು ದಾನಗಳನ್ನು ಮಾಡ್ತಾರೆ ಅವರಿಗೆ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ವರ್ಚಸ್ಸು, ತೇಜಸ್ಸು, ಸುಮಂಗಲಿತನ, ಸೌಭಾಗ್ಯವತಿ ಅಂತಕ್ಕಂಥ ಭಾಗ್ಯ ನಿಮ್ದಾಗ್ತದೆ. ಅಂದರೆ ಎಷ್ಟು ಜನಕ್ಕೆ ಇದು ಗೊತ್ತಿದೆ ನೋಡೋಣ? ಗೊತ್ತಿಲ್ಲ. ನಾವು ಯಾವುದಾದ್ರೂ ದಾನ ಧರ್ಮಗಳನ್ನ ಮಾಡ್ತೀವಿ, ಆಯಿತಾ? ಕೆಲವೊಂದು ದಾನಗಳು ಅದರದೇ ಆದಂಥ ಒಂದು ಶ್ರೇಷ್ಠತೆಯನ್ನು, ಅದರದೇ ಆದಂತಹ ಪ್ರಾಮುಖ್ಯತೆಯನ್ನು, ಅದರದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ. ಆದರೆ ಈ ಅರಿಶಿನ ದಾನ ಅಂತಕ್ಕಂಥದ್ದು ನಿಮ್ಮ ಮುಖದ ತೇಜಸ್ಸನ್ನೇ ಬದಲಾವಣೆ ಮಾಡುತ್ತೆ, ನಿಮ್ಮ ಮುಖದ ವರ್ಚಸ್ಸನ್ನೇ ಬದಲಾವಣೆ ಮಾಡುತ್ತೆ ಅಂತಂದರೆ ಯಾರಿಗೆ ತಾನೇ ಬೇಡ? ನಾನು ಆಗಲಿದ್ದಂತಹ ಯಾವ್ಯಾವ ಹೆಣ್ಮಕ್ಳುಗಳು ಒಂದು ಕೀಳಿರಿಮೆ ಇಟ್ಕೊಂಡಿದ್ದೀರಾ ಅದರಿಂದ ಹೊರಗಡೆ ಬನ್ನಿ. ಇದನ್ನು ಪ್ರತಿ ಗುರುವಾರ ಮಾಡ್ತಾ ಬನ್ನಿ. ಅರಿಶಿನ ದಾನ ಎಷ್ಟು ಮಾಡಬೇಕು? ಒಂದು ಅರ್ಧ kg, ಒಂದು 1/4 kg. ನೀವು ಈ ಅರಿಶಿನ ದಾನವನ್ನು ನಿಮಗೆ ಗೊತ್ತಿರತಕ್ಕಂತಹ ಅಥವಾ ಇದೇ ಥರ ಮನಸ್ಸಿರ್ತಕ್ಕಂತಹ ಅಥವಾ ಏನೂ ಗೊತ್ತಿರ್ತಕ್ಕಂತಹ ಬಡ ಬಗ್ಗರುಗಳಿಗೆ, ಯಾಕಂದ್ರೆ ಅವ್ರಿಗೆ ಅರಿಶಿನದೇನು ಗೊತ್ತಿರೋಲ್ಲ, ಅರಿಶಿನವನ್ನು ಹೇಗೆ ಉಪಯೋಗ ಮಾಡ್ಕೊಂಡು ಗೊತ್ತಿರೋದಿಲ್ಲ, ಅರಿಶಿಣದ ಪ್ರಾಮುಖ್ಯತೆ ಅವ್ರಿಗಿದ್ರೂ ಕೂಡ ಅದು ಸಿಗುವಂತಹ ಲಭ್ಯತೆ ಇರೋದಿಲ್ಲ, ಅವಕಾಶ ಇರೋದಿಲ್ಲ, ಯಾಕಂದರೆ ಬಡತನ. ಅಂತಹ ವ್ಯಕ್ತಿಗಳಿಗೆ ನೀವೇನು ಮಾಡಬೇಕು? ಅದನ್ನು ದಾನ ಮಾಡ್ತಾ ಬಂದರೆ ನಾನು ಹೇಳಿದಂತಹ ಆ ಒಂದು ಮುಖ ತೇಜಸ್ಸು, ನೀವು ಹೇಗೆ ಕುರುಪಿಯಾಗಿರಿ, ಹೇಗೆ ಕುರುಪವಾಗಿರಿ, ನೀವು ಅಂದ ಚಂದ ಏನೂ ಇಲ್ಲದಿದ್ರೂ ಕೂಡ ನಿಮಗೆ ಆ ಅರಿಶಿನ ದಾನ ಮಾಡೋ ಮುಖಾಂತರ ನಿಮ್ಮಲ್ಲದು ಶುರು ಆಗ್ತಾ ಬರ್ತದೆ. ನೋಡಿ, ಇದನ್ನು ಅನುಭವಿಸಿ ನೋಡಿ ಹೇಳ್ಬೇಕು. ಯಾಕಂದರೆ ಎಲ್ರಿಗೂ ಇದು ಗೊತ್ತಾಗೋದಿಲ್ಲ. ಅನುಭವಿಸಿ ನೋಡಿ ಹೇಳ್ಬೇಕು. ಯಾಕೆ ಅರಿಶಿನ ದಾನ ಮಾಡಿದ್ರೆ ಹೇಗೆ ವರ್ಚಸ್ಸು ಬರುತ್ತೆ ಅಂದರೆ ಇದು ಗುರುಬಲ. ಯಾಕಂದರೆ ಅರಿಶಿನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಗುರು ಭಗವಾನ್. ಗುರು ಭಗವಾನನ್ನು ನಾವು ಅರಿಶಿನ ದಾನ ಮಾಡೋ ಮುಖಾಂತರ ನಮ್ಮಲ್ಲದು ಒಂದು ದೈವಿ ಕಳೆಯನ್ನು ಪಡ್ಕೊಳ್ತೀವಿ ಅಂತಂದರೆ ಅದು ಬರೀ ಸಾಮಾನ್ಯವಾಗಿರ್ತಕ್ಕಂಥ ವರ್ಚಸ್ಸು ತೇಜಸ್ ಅಲ್ಲ, ಅದು ದೈವಿ ಕಳೆ. ಎಷ್ಟೋ ಜನ ಹೇಳ್ತಾರೆ ನಿಮ್ಮಲ್ಲಿ ಒಂದು ದೈವಿ ಕಳೆ ಇದೆ, ದೈವಿ ಕಳೆ ಇದೆ, ನಿಮ್ಮನ್ನು ನೋಡ್ತಾ ಇರಬೇಕು ಅನಿಸುತ್ತೆ. ಅಂದರೆ ಆ ಒಂದು ಭಾವನೆ, ಆ ಒಂದು ಸಕಾರಾತ್ಮಕ ಅಥವಾ ಆ ಒಂದು ಧನಾತ್ಮಕ ಶಕ್ತಿ ನಮ್ಮಲ್ಲಿ ಉತ್ಪನ್ನ ಆಗಬೇಕು ಅಂತಂದಾಗ ಅದನ್ನು ಪಡ್ಕೊಳ್ಳೋದಕ್ಕೆ ಹಲವಾರು ವಿಧಾನಗಳನ್ನು ಕೊಟ್ಟಿದ್ದಾನೆ ದೇವರು. ಅದರಲ್ಲಿ ಅರಿಶಿನ ದಾನ ಅಂತಕ್ಕಂಥದ್ದು ಭಾಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಆಯಿತು, ಹೆಣ್ಮಕ್ಳಿಗೆ ಮಾತ್ರ ಹೇಳ್ಬಿಟ್ರಿ ಅಂದ ಚಂದವಾಗಿ, ಗಂಡು ಮಕ್ಳಿಗೆ ಬೇಡವಾ ಅಂತ ನೀವು ಕೇಳ್ಬೋದು. ಗಂಡು ಮಕ್ಳಿಗೂ ಹೇಳ್ಕೊಡ್ತೀನಿ. ಯಾಕಂದರೆ ಇವತ್ತು ಇಡೀ ಕಾರ್ಯಕ್ರಮ ಪೂರ್ತಿ ಈ ವರ್ಚಸ್ಸು ತೇಜಸ್ಸು ಅಲ್ಲ, ಎಲ್ಲವೂ ಸಕಲವೂ ಸಿಗ್ತಕ್ಕಂತಹ, ಮನುಷ್ಯನಿಗೆ ಬೇಕಾದಂಥ ಅತ್ಯವಶ್ಯಕತೆಗಳನ್ನು ಪೂರೈಕೆ ಮಾಡ್ತಕ್ಕಂತಹ, ಹಲವಾರು ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಪ್ರಧಾನವಾಗಿರ್ತಕ್ಕಂಥ ದಾನಗಳು, ಭಾಳ ಸರಳವಾಗಿ ಸುಲಭವಾಗಿ ಮಾಡ್ತಕ್ಕಂಥ ದಾನಗಳ ಬಗ್ಗೆ ನಾವು ಮಾತಾಡ್ತೀವಿ. ಇದರಲ್ಲಿ ಗಂಡಸರಿಗೆ, ಪುರುಷರಿಗೆ ಇದೇ ಕೀಳಿರಿಮಿದ್ರೆ ಏನು ಮಾಡೋದು ಅಂತ ನೀವು ಕೇಳ್ಬೋದು. ಗಂಡಸರು ಭಾಳ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ನಮ್ಮ ಹೆಂಡತಿ ಚೆನ್ನಾಗಿದ್ರೆ ಸಾಕು, ನನ್ನ ತಂಗಿ ಚೆನ್ನಾಗಿದ್ರೆ ಸಾಕು, ನಮ್ಮ ಅಕ್ಕ ಚೆನ್ನಾಗಿದ್ರೆ ಸಾಕು, ನಮ್ಮಮ್ಮ ಚೆನ್ನಾಗಿದ್ರೆ ಸಾಕು, ಅದು ನೋಡಿ ಖುಷಿ ಪಡತಕ್ಕಂಥ ಮನೋಭಾವನೆ ಜಾಸ್ತಿ ಇರ್ತದೆ. ಅದು ಹೆಣ್ಮಕ್ಳಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ನಾನು ಹಂಗೆ ಚೆನ್ನಾಗಿತ್ತು, ನಾನು ಹಂಗೆ ಚೆನ್ನಾಗಿತ್ತು ಒಂದು ಕೀಳಿಮೆ ಇರ್ತದೆ. ಆದರೆ ಗಂಡಸು ಅಷ್ಟಿಲ್ಲ. ಆದರೂ ಕೂಡ ಗಂಡಸರು ಕೂಡ ಒಂದು ವರ್ಚಸ್ಸು ತೇಜಸ್ಸನ್ನು ಇಟ್ಟುಕೊಂಡು ಒಂದು ಅಟ್ರಾಕ್ಟ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಇದು ಕೂಡ ದಿನನಿತ್ಯ ಬಳಕೆ ಮಾಡ್ಕೊಳ್ತಕ್ಕಂಥ ವಸ್ತುವೇ, ಆದರೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಚೂರು ಬೊಟ್ಟಿಟ್ರೆ ಸಾಕು, ಅಲ್ಲೆಲ್ಲೋ ಒಂದು ಕಡೆ ಒಂದು ಆಕರ್ಷಣೆ ಶುರು ಆಗುತ್ತೆ. ಆ ವ್ಯಕ್ತಿಲಿ ಯಾವುದೋ ಒಂದು ದೈವ ಕಳೆ ಶುರು ಆಗ್ತದೆ, ಆ ವ್ಯಕ್ತಿಲಿ ಯಾವುದೋ ಒಂದು ವರ್ಚಸ್ಸು ಶುರು ಆಗ್ತದೆ, ಆ ವ್ಯಕ್ತಿಲಿ ಯಾವುದೋ ಒಂದು ತೇಜ್ ಶುರು ಆಗುತ್ತೆ. ಆ ವ್ಯಕ್ತಿಯನ್ನು ಮತ್ತೆ 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 ನೋಡಬೇಕು ಅನ್ನಿಸ್ತದೆ. ಆದರೆ ನಮ್ಮಲ್ಲಿ ಆಧ್ಯಾತ್ಮಿಕ ಅಂತಕ್ಕಂಥ ಲೆಕ್ಕಾಚಾರವನ್ನು ಯಾರು ಬಳಸ್ಕೊಳ್ತಿದ್ದಾರ ಅವ್ರಲ್ಲಿ ಮಾತ್ರ ಬಳಕೆ ಆಗ್ತಕ್ಕಂಥದ್ದು. ಆದರೆ ಇವತ್ತಿನ ಒಂದು ಯುವ ಪಂಗಡ ಅಂತ ಏನು ಹೇಳ್ತೀವಿ, ಯುವ ಜನತೆ ಏನು ಹೇಳ್ತೀವಿ, ಆಧುನಿಕತೆ ಸೋಗಿನಲ್ಲಿ ಇದನ್ನೆಲ್ಲ ಬಿಟ್ಬಿಟ್ಟು ಆ ಆಧ್ಯಾತ್ಮಿಕ ಅಂತಕ್ಕಂತಹ ಸಿಗ್ತಕ್ಕಂತಹ ಆ ಒಂದು ದೈವಾಂಶ ಶಕ್ತಿ ಆಗಿರಲಿ, ಆ ವರ್ಚಸ್ಸಾಗಿರಲಿ, ತೇಜಸ್ಸಾಗಿರಲಿ, ಮನಸ್ಸಿಗೆ ಹಿತ ಆಗಿರಲಿ, ಮನಸ್ಸಿಗೆ ನೆಮ್ಮದಿ ಆಗಿರಲಿ, ಇದನ್ನೆಲ್ಲ ಮರ್ತು ಹೋಗ್ತಾ ಇದ್ದಾರೆ, ಇದನ್ನೆಲ್ಲ ಬಿಡ್ತಾ ಇದ್ದಾರೆ ಅಂತಂದರೆ ಏನು ಮಾಡೋಣ?
ಆದರೆ ಅಟ್ಲೀಸ್ಟ್ ಇವತ್ತು ಕಾರ್ಯಕ್ರಮ ನೋಡ್ತಾ ಅಟ್ಲೀಸ್ಟ್ ಒಂದು ಬೊಟ್ಟಾದರೂ ಇಟ್ಕೊಂಡು ಆಚೆಗಡೆ ಹೋಗ್ತಕ್ಕಂಥ ಒಂದು ಪರಿಪಾಠವನ್ನು ಅಭ್ಯಾಸವನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದು ಎಷ್ಟೋ ಒಂದು ನಕಾರಾತ್ಮಕ ಶಕ್ತಿಗಳು ಜಗತ್ತಿನಲ್ಲಿ ಎಲ್ಲ ಕಡೆ ಹರಡ್ಕೊಂಡಿದೆ. ಆ ನಕಾರಾತ್ಮಕ ಶಕ್ತಿಗಳು ಅತಿ ಶೀಘ್ರವಾಗಿ ನಮ್ಮ ಬಾಡಿ ಒಳಗಡೆ ಪ್ರವೇಶ ಮಾಡ್ತವೆ ಅಂತಂದರೆ ಅದು ಒಂದೇ ಒಂದು ಹಣೆಯ ಮಧ್ಯಭಾಗ. ಇದನ್ನು ನಾವು ಮೂರನೇ ಕಣ್ಣು ಅಂತ ನಾವು ಕರಿತೀವಿ. ಬಹುಶಃ ಶಿವನಿಗೆ ಮಾತ್ರ ಮೂರನೇ ಕಣ್ಣು, ಎಲ್ರಿಗೂ ಇರೋದಿಲ್ಲ. ಅವನು ಶಿವ ಪರಮಾತ್ಮ ಯಾವುದನ್ನು ಬೇಕಾದ್ರೂ ಒಳಗಡೆ ಹಾಕೊಂಡು ತಡ್ಕೊಳ್ಳೋ ಶಕ್ತಿ ಇದೆ. ನಾವು ಮನುಷ್ಯರು ನಮ್ಮ ಮಾಡ್ಕೊಳಕ್ಕಾಗಲ್ಲ ಆ ರೀತಿ. ಒಂದು ಸ್ವಲ್ಪ ಯಾವುದಾದ್ರು ಒಂದು ನಕಾರಾತ್ಮಕ ಶಕ್ತಿ ಹೋಯ್ತು ಅಂದರೆ ನಮಗೆ ಇದಕ್ಕೆ ಜ್ವರ, ವಾಂತಿ, ಬೇದಿ, ಅದು ಇದು ಎಲ್ಲ ಶುರು ಆಗ್ತದೆ. ಅವನು ಸುಸ್ತಾಗಿ ಮಲ್ಕೊಂಡ್ಬಿಡ್ತಾನೆ. ಯಾರೋ ನಾನು ನೋಡ್ಬಿಟ್ರು, ದೃಷ್ಟಿ ಹಾಕ್ಬಿಟ್ರು, ನಾನು ಒಳ್ಳೆ ಕೆಲಸ ಮಾಡಿದ್ದೆ, ಅಥವಾ ನನ್ನ ಸೌಂದರ್ಯ ನೋಡಿದ್ರೆ ಗೊತ್ತಿಲ್ಲ, ನಾನು ಗಾಡಿ ನೋಡಿದ್ರೆ ಗೊತ್ತಿಲ್ಲ, ನಾನು ಹಾಕಿರೋ ಬಟ್ಟೆ ಹಾಕಿ ನೋಡಿದ್ರೆ ಗೊತ್ತಿಲ್ಲ, ಈ ಥರ ಏನೋ ದೃಷ್ಟಿ ಆಗ್ಬಿಟ್ಟಿದೆ ಅಂತಾರೆ. ನೀವು ಯಾಕೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಒಳ್ಳೆ ಬಟ್ಟೆ ಹಾಕೊಳ್ದೆ ಆಚೆ ಕಡೆ ಹೋಗೋಕ್ಕಾಗ್ತದ? ಒಳ್ಳೆ ಗಾಡಿ ತೊಗೊಳ್ದೆ ಆಚೆ ಕಡೆ ಹೋಗ್ಲಿಕ್ಕೆ ಆಗ್ತದ? ಅಥವಾ ಒಳ್ಳೆ ಡ್ರೆಸ್ ಮಾಡ್ಕೊಳ್ದೆ ಹೋಗ್ಲಿಕ್ಕೆ ಆಗ್ತದ? ಇವೆಲ್ಲ ನಾವು ಅಂದ್ಕೊಂಡಿರ್ತಕ್ಕಂಥ ಭ್ರಮೆಗಳು. ಎಲ್ಲವೂ ಅವಶ್ಯಕತೆ, ಎಲ್ಲವೂ ಬೇಕಾಗಿದೆ. ಆದರೆ ನಮ್ಮ ಮೇಲೆ ನಕಾರಾತ್ಮಕ ಶಕ್ತಿ ತಟ್ಟಲ್ವಾ, ದೃಷ್ಟಿ ಆಗಲ್ವಾ ಅಂದರೆ ಖಂಡಿತ ಅದು ಆಗುತ್ತೆ. ಆದರೆ ತಡೆಯುವಂಥ ಒಂದೇ ಒಂದು ಶಕ್ತಿ ಯಾವುದು ಗೊತ್ತಾ? ಹಣೆಯ ಮಧ್ಯಭಾಗದಲ್ಲಿ ಕುಂಕುಮವನ್ನು ಇಡ್ತಕ್ಕಂಥದ್ದು. ಆದರೆ ಎಷ್ಟು ಜನ ಇಟ್ಕೊಂಡು ಹೊರಗಡೆ ಬರ್ತೀವಿ ನೋಡೋಣ? ಬರಲ್ಲ. ದೇವಸ್ಥಾನಕ್ಕೆ ಹೋದಾಗ ಹಚ್ಕೊಳ್ಳೋದು, ಮನೆ ಬಿದ್ದ ತಕ್ಷಣ ವಾಶ್ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಆಚೆ ಹೋಗೋದು ಸೆಂಟ್ ಹಾಕೊಂಡು. ಇದು ಇವತ್ತಿನ ಯುವಜನತೆ ಮಾಡ್ತಕ್ಕಂತಹ ಅಕ್ಷಮವಾದ ಅಪರಾಧ. ಇದರಿಂದ ಏನಾಗುತ್ತೆ? ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಬೊಟ್ಟಿಟ್ಕೋಬೇಕು, ಆಚೆ ಬಂದಾಗ ತೆಗೆದುಬಿಟ್ಟು ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಅಂತನಾ? ಅದು ನೀವೇ ಮಾಡ್ಕೊಳ್ತಕ್ಕಂಥ ಅಪರಾಧ. ಅಥವಾ ಯಾವುದಾದ್ರು ಆಫೀಸು, ಅಥವಾ ಹೈಟೆಕ್ ಆಫೀಸ್ ಆಗಲಿ, ಅಥವಾ ಯಾವುದೋ ಕಮರ್ಷಿಯಲ್ ಆಫೀಸ್ ಆಗಲಿ, ಬೊಟ್ಟಿಟ್ಕೊಂಡು ಒಳಗಡೆ ಹೋಗ್ಬೇಡ ಅಂತ ಯಾರನ್ನ ಹೇಳಿದಾರಾ? ಯಾವ್ದಾದ್ರು ಬಾಸ್ ನಿಮಗೆ ರೂಲ್ಸ್ ಮಾಡಿದಾರಾ? ಯಾರೂ ಮಾಡಿಲ್ಲ. ಅದು ನಿಮ್ಮ ಸಂಪ್ರದಾಯ, ನಿಮ್ಮ ಸಂಸ್ಕಾರ, ನಿಮ್ಮ ಸಂಸ್ಕೃತಿ. ನೀವು ಯಾಕೆ ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಮುಖ್ಯ ಕರ್ತವ್ಯ ಪ್ರಧಾನವಾಗಿರಬೇಕು, ಅಲಂಕಾರ ಅಲ್ಲ. ಆದರೆ ಇಲ್ಲಿ ನಮ್ಮಲ್ಲಿ ಶೋಕಿನೋ ಮತ್ತೊಂದೋ ಮಗದೊಂದೋ ಇವತ್ತಿನ ಯುವ ಜನಾಂಗ ಇದನ್ನೆಲ್ಲ ಸಾರಾಸಗಟ್ಟು ತಿರಸ್ಕಾರ ಮಾಡಿ ಅವ್ರದ್ದೇ ಆದಂಥ ಭ್ರಮಾಲೋಕದಲ್ಲಿ ಅರಳ್ತಾ ಇದ್ದಾರೆ. ಅಂಥ ಕಡೆ ಏನೋ ತಡ್ಕೊಳ್ಳೋ ಕೆಪಾಸಿಟಿ ಗ್ರಾಹಕಗಳಿದ್ದರೆ ಪರವಾಗಿಲ್ಲ, ಆಯಿತಾ? ಆದರೆ ಇವತ್ತು ಗಂಡಸರಿಗೆ, ಪುರುಷರಿಗೆ, ಅದು ಪುರುಷ ಮಕ್ಕಳಿಗೆ ಇವತ್ತು ಏನಾದರೂ ಒಂದು ತೇಜಸ್ ವರ್ಚಸ್ ಬರಬೇಕು ಅಂತಂದರೆ ನೀವು ದಾನ ಮಾಡಬೇಕಾಗಿರೋ ಒಂದು ಅಂದರೆ ಕುಂಕುಮ ದಾನ. ನೋಡಿ, ಕುಂಕುಮ ದಾನ ಯಾರು ಮಾಡಿದ್ದೀರಾ? ಇವತ್ತು ಭಾಳ ಜನಕ್ಕಿಂತ ಅರ್ಶಿನ ಕುಂಕುಮ ಕೊಡಬಾರ್ದಂತೆ, ಲಕ್ಷ್ಮಿ ಓಡೋಗ್ಬಿಡುತ್ತಂತೆ ಅಂತೀರಾ. ಯಾವ ಲಕ್ಷ್ಮಿನೂ ಓಡೋಗೋದಿಲ್ಲ. ನಿಮ್ಮ ಲಕ್ಷ್ಮಿ ನಿಮ್ಮ ಹತ್ರ ಇದ್ದೇ ಇರ್ತೈತೆ, ಆಯಿತಾ? ಅರಿಶಿನ ಕುಂಕುಮ ದಾನ ಕೊಡಬಾರ್ದಂತ ಯಾವ ಶಾಸ್ತ್ರಗಳಿದೆ ನೋಡೋಣ? ಅದು ಕೊಡಬಾರ್ದಂತೆ. ದಾನವೇ ಪ್ರಧಾನ. ದಾನ ಧರ್ಮ ಅಂತಕ್ಕಂಥದ್ದು ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂಥ ಬಹಳ ಬಹಳ ಮಹತ್ವವಾದಂಥ ಒಂದು ದಾರಿ. ಅದರಿಂದ ಈ ಅರಿಶಿನ ಮತ್ತು ಕುಂಕುಮವನ್ನು ದಾನ ಮಾಡಬೇಕು ನಾವು. ಆಗಲೇ ಹೇಳಿದಂಗೆ ಅರಿಶಿನ ದಾನ ಹೆಣ್ಮಕ್ಳಿಗೆ ಬಹಳ ಪ್ರಧಾನವಾಗಿರ್ತಕ್ಕಂಥ ದಾನ. ಅದು ತೇಜಸ್ಸು ವರ್ಚಸ್ಸು ಸಿಗುತ್ತೆ ಅಂತೇಳಿ. ಗಂಡು ಮಕ್ಕಳಿಗೆ ಕುಂಕುಮ ದಾನ, ಈ ಗಂಡು ಮಕ್ಕಳು ಪುರುಷರು ಈ ಕುಂಕುಮ ದಾನವನ್ನು ಇವತ್ತಿನ ದಿವಸ ಮಾಡೋದ್ರಿಂದ, ಇವತ್ತೊಂದು ದಿವಸ ಅಂತಲ್ಲ, ಪ್ರತಿ ಗುರುವಾರ ಮಾಡೋದ್ರ ಮುಖಾಂತರ ಅಥವಾ ಮಂಗಳವಾರ ದಿವಸ ಮಾಡೋ ಮುಖಾಂತರ ನಿಮ್ಮಲ್ಲಿ ಒಂದು ತೇಜಸ್ಸು ವರ್ಚಸ್ಸನ್ನು ಅಭಿವೃದ್ಧಿ ಮಾಡ್ಕೋಬೋದು. ನಿಮ್ಮಲ್ಲಿರ್ತಕ್ಕಂತಹ ಕೀಳಿರಿಮೆಯನ್ನು ಹೋಗ್ಲಾಡಿಸ್ಕೋಬೋದು. ಎಷ್ಟೋ ಜನ ಗಂಡಸರಿಗೆ, ಪುರುಷರಿಗೆ ನಂಬಿಕೆನೇ ಇರಲ್ಲ ಜೀವನದಲ್ಲಿ. ಅಯ್ಯೋ, ನಂಬಿಕೆ ಇಲ್ಲ, ನಮ್ಮ ಮನೆ ಬರ, ಅವ್ರು ಆಗಾದ್ರು, ಇವ್ರು ಆಗಾದ್ರು, ನಮ್ಮ ಜೊತೆ ಓದೋರಲ್ಲ ಎಲ್ಲೆಲ್ಲೋ ಇದ್ದಾರೆ. ಈ ರೀತಿ ಎಲ್ಲ ಹಲವಾರು ವಿಚಾರಗಳನ್ನು ಮಾತಾಡ್ಕೊಳ್ತೀವಿ ಹೊರತು ನಾವು ಏನು ಮಾಡಬೇಕು, ಅಭಿವೃದ್ಧಿ ಆಗಬೇಕಂದ್ರೆ, ನಾವು ಸಮೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚೂರು ಜ್ಞಾನೋದಯ ಇಲ್ಲ. ನೀವು ಮಾಡಿ ಇವತ್ತು ಈ ಕುಂಕುಮ ದಾನವನ್ನು ಮಾಡಿ, ಆಯಿತಾ? ಕುಂಕುಮ ದಾನ ಮಾಡೋದ್ರಿಂದ ನಿಮ್ಮಲ್ಲಿ ನಂಬಿಕೆ ಹುಟ್ಟುತ್ತೆ. ಎಷ್ಟೋ ಜನ ಪುರುಷರಿಗೆ ಹಠ ಜಾಸ್ತಿ, ಕೋಪ ಜಾಸ್ತಿ, ಹೇಳೋ ಮಾತು ಕೇಳೋದಿಲ್ಲ. ನೋಡಿ, ಇಂಥವ್ರು ಎಲ್ಲರ ಕೈಯಿಂದ ಆ ತಂದೆ ತಾಯಂದ್ರೆ ಇವತ್ತು ಕುಂಕುಮ ದಾನ ಮಾಡಿಸಿ. ಆ ದಾನ ಮಾಡಿಸೋದ ಕುಂಕುಮ ದಾನ ಮಾಡೋ ಮುಖಾಂತರ ಅಲ್ಲೇನಾಗುತ್ತೆ? ಹಠ ಕಮ್ಮಿ ಆಗುತ್ತೆ, ಕೋಪ ಕಮ್ಮಿ ಆಗುತ್ತೆ, ನಂಬಿಕೆ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. 4 ಜನ ಅವ್ರನ್ನ ಗುರುತಿಸ್ತಾರೆ. ಏನಯ್ಯ, ಬಾರಯ್ಯ, ಬನ್ನಿ ಸರ್, ಹೋಗಿ ಸರ್, ಈ ರೀತಿ ಗುರ್ಸೋಕೆ ಶುರು ಮಾಡ್ತಾರೆ. ಆಗ ಅವರಲ್ಲಿ ಆಟೋಮೆಟಿಕಲಿ ಒಂದು ವಿಷಯ ಶುರು ಆಗುತ್ತೆ. ನಾನು ಕೆಲಸಕ್ಕೆ ಬರ್ತಾ ಇದ್ದೀನಲ್ವಾ, ನಾನು ಬಳಕೆಗೆ ಬರ್ತಾ ಇದ್ದೀನಲ್ವಾ, ನನ್ನನ್ನು 4 ಜನ ಗುರ್ತಿಡಿತಾರಲ್ವಾ. ಈ ವಿಶ್ವಾಸ, ಈ ನಂಬಿಕೆ ಯಾವಾಗ ಬರ್ತದೆ, ಅವರು ಚಲಾಯಿತಿಯಾಗಿ ಶುರು ಆಗ್ಬಿಡ್ತಾರೆ, ಚಾಲ್ತಿಯಾಗಿ ಶುರು ಆಗ್ಬಿಡ್ತಾರೆ. ಆಗ ಏನೋ ಒಂದು ಮಾಡ್ಲಿಕ್ಕೆ ಹೊರಡ್ತಾರೆ. ಇವತ್ತು ವಿದ್ಯಾವಂತರು, ಅವಿದ್ಯಾವಂತರು ಏರಳವಾಗಿದ್ದಾರೆ. ಆದರೆ ಅವರಲ್ಲಿ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಅವರ ಜೀವನ ಮಾರ್ಗ ಹುಡ್ಕೊಳ್ಳೋದಕ್ಕೆ ಅವರಿಗೆ ದಾರಿನೇ ಸಿಗ್ತಾ ಇಲ್ಲ. ಯಾಕಂದ್ರೆ ಅವರಲ್ಲೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ. ಆದರೆ ಈ ಕುಂಕುಮ ದಾನದಿಂದ ಇದೆಲ್ಲವನ್ನು ಸಾರಾಸಗಟಾಗಿ ತಳ್ಳಾಕಿ ಅವರಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ನಂಬಿಕೆಯನ್ನು ಹುಟ್ಟಿಸಿ ಅವರ ಮಾರ್ಗೋಪಯೋಗವಾಗಿರ್ತಕ್ಕ ಎಲ್ಲ ಒಂದು ಫಲಿತಾಂಶಗಳನ್ನು ಈ ಕುಂಕುಮ ದಾನ ಕೊಡ್ಬೋದು. ಕುಂಕುಮ ದಾನವನ್ನು ಮಾಡಿಸಿ. ಇನ್ನು 3ನೇದು,
ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿರತಕ್ಕಂಥದ್ದೇ. ಬಟ್ ದಾನ ಮಾಡಬೇಕಾ ಅಂತ ನಮಗೆ ಗೊತ್ತಿರೋದಿಲ್ಲ. ಹಚ್ಕೋಬೇಕು, ಬಳಸ್ಕೋಬೇಕು ಅಂತ ಮಾತ್ರ ಗೊತ್ತಿರೋದಿಲ್ಲ. ಅದು ಯಾವುದು ದಾನ ಅಂತಂದರೆ, ಇವತ್ತು ಭಾಳ ಜನ ಹೇಳ್ತಾರಂದರೆ, ನನಗೆ ಮಾಟ ಮಂತ್ರ ಆಗಿಬಿಟ್ಟಿದೆ, ನನಗೆ ಮಾಟ ಮಂತ್ರದಿಂದ ಮುಕ್ತಿ ಸಿಗ್ತಾ ಇಲ್ಲ, ನನಗೆ ಪದೇ 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 ಮಾಡ್ತಿದ್ದಾರೆ. ಇದು ಒಂದು. ಆದಮೇಲೆ ಹಲವಾರು ರೋಗ ರುಜಿನಗಳು, ಯಾವುದ್ಯಾವುದೋ ಕಾಯಿಲೆಗಳು. ಈ ಕಾಯಿಲೆಗಳಂತ ಬಂದಾಗ ನಾನು ಎಲ್ಲರೂ ಹೇಳ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥದ್ದು ಶನಿ ಭಗವಾನ್. ಅವರು ಕರ್ಮ ದೇವತೆಯಾಗಿ ಕೆಲಸ ಮಾಡ್ತಾರೆ, ಅನಾರೋಗ್ಯ ದೇವತೆಯಾಗಿ ಕೆಲಸ ಮಾಡ್ತಾರೆ. ಅಲ್ಲಿಗೆ ಅನಾರೋಗ್ಯ ಶುರು ಆಯಿತು ಅಂದಾಗ, ಈ 7.5 ಬಂದಾಗ, ಶನಿ ದಶೆ ಬಂದಾಗ, ಅಷ್ಟಮ ಶನಿ ಬಂದಾಗ, ಜನ್ಮ ಶನಿ, ಭಾಗ್ಯ ಶನಿ, ಇವೆಲ್ಲ ಶನಿ ದಶೆಗಳಲ್ಲಿ ನಿಮಗೆ ಅನಾರೋಗ್ಯಕ್ಕೆ ಈಡಾಗ್ತಿದೆ. ಆಗ ಅನಾರೋಗ್ಯಕ್ಕೆ ಈಡಾಗ್ತಿದೆ ಅಂತೇಳಿ ಅದು ಕೂತ್ಕೊಳ್ದಂತಲ್ಲ, ಅದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ದಾನ ಇದೆ. ಆ ದಾನವನ್ನು ಮಾಡಿದ್ರೆ ನಿಮಗೆ ಮಾಟ ಮಂತ್ರ ತಗಲಲ್ಲ. ಇದನ್ನು ರೆಗ್ಯುಲರ್ ಮಾಡ್ತಾ ಹೋಗ್ಬೇಕು. ನನಗೆ ಮಾಟ ಮಂತ್ರ ಮಾಡಲಿ, ಆಮೇಲೆ ದಾನ ಮಾಡ್ತೀನಿ ಅಂದರೆ ಮಾಡಿಸ್ಕೊಂಡು ಮಾಡಿ ಏನು ಪ್ರಯೋಜನ? ಇದು ಪ್ರಯೋಜನ ಇಲ್ಲ. ಹೊಡೆತ ತಿಂದಮೇಲೆ ಏನು ಪ್ರಯೋಜನ? ಹೊಡೆತ ತಿನ್ನೋದಕ್ಕಿಂತ ಮುಂಚೆ ನಾವು ಜಾಗೃತವಾಗಬೇಕು. ಅನಾರೋಗ್ಯ ಬಂದ ಮೇಲೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಪ್ರಯೋಜನ? ಅನಾರೋಗ್ಯ ಬರದಿರೋ ಥರ ನಾವು ಮಾಡ್ಕೋಬೇಕು. ಈ ಥರ ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಒಂದಲ್ಲ ಕಾಡುತ್ತೆ. ನಾವೆಲ್ಲ ಯಾವಾಗ ಇದು ಮಾಡ್ತೀವಿ ಅಂದರೆ, ಎಲ್ಲ ಆದಮೇಲೆ ನಾವು ಮಾಡ್ತೀವಿ. ಮನೆಯಲ್ಲಿ ಒಳ ಜಗಳಗಳು ಯಾವಾಗಲೂ ಕುಟುಂಬ ಜಗಳ, ಮನೆಗೆ ಹೋದ ಜಗಳ, ಕುಂತ್ರೆ ಜಗಳ, ನಿಂತರೆ ಜಗಳ, ಅವ್ರ ಜಗಳ ಇವ್ರ ಜಗಳ. ಯಾರನ್ನು ಬಿಡಿಸೋದು, ಯಾರ ಕಡೆ ಮಾತಾಡೋದು ಒಬ್ಬರ ಕಡೆಗೆ ಆಗೋದಿಲ್ಲ. ಯಾಕಂದರೆ ಎಲ್ಲರೂ ನಮ್ಮವರೇ. ಒಬ್ರಿಗೆ ಹೇಳಿದ್ರೆ ಕಷ್ಟ, ಇನ್ನೊಬ್ರಿಗೆ ಹೇಳಿದ್ರೆ ಕಷ್ಟ. ಒಬ್ಬರು ಪರ ವಹಿಸೋದು ಇನ್ನೊಬ್ರಿಗೆ ಕಷ್ಟ. ಅವರು ಗುರು ಅಂತಾರೆ ಅಥವಾ ಇವರು ಗುರು ಅಂತಾರೆ. ಈ ರೀತಿ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು, ಒಳ ಜಗಳಗಳು ಕಾಡ್ತಾ ಇದ್ದರೆ ಆ ಮನೇಲಿ ನೆಮ್ಮದಿ, ಸುಖ, ಶಾಂತಿನೇ ಇರೋದಿಲ್ಲ. ಈ ಥರ ಒಂದು ವಾಮಾಚಾರ ಬಾಧೆ ನಿವೃತ್ತಿಗೋಸ್ಕರ, ಅಥವಾ ಒಂದು ಅನಾರೋಗ್ಯಕ್ಕೆ ಈಡಾಗಿ ಅದನ್ನು ನಿವೃತ್ತಿ ಆಗೋದಕ್ಕೋಸ್ಕರ, ಅಥವಾ ಸದಾಕಾಲ ಆರೋಗ್ಯವಾಗಿರೋಕ್ಕೋಸ್ಕರ, ಅಥವಾ ಸರ್ವ ಅನಾರೋಗ್ಯ ದೋಷ ಪರಿಹಾರಕ್ಕೋಸ್ಕರ, ಮನೆಯಲ್ಲಿ ಕುಟುಂಬ ಕಲಹ, ಒಳಜಗಳ ಇವೆಲ್ಲ ನಿವೃತ್ತಿಗೋಸ್ಕರ ನಾವು ಮಾಡಬೇಕಾಗಿರೋ ಪ್ರಧಾನವಾದ ದಾನ ಯಾವುದು ಅಂದರೆ ಅದು ಸಿಂಧೂರ ದಾನ. ನೋಡಿ, ಹಚ್ಕೋತೀವಿ ಅಷ್ಟೇ, ಆಂಜನೇಯ ಗುಡಿಗೆ ಹೋಗಿ ಸಿಂಧೂರ ಹಚ್ಕೊಂಡು ಬಂದ್ಬಿಡ್ತೀವಿ ಅಷ್ಟೇ. ಆದರೆ ಬರೀ ಹಚ್ಕೊಂಬರೋದ್ರಿಂದ ಪ್ರಯೋಜನ ಇಲ್ಲ. ಆ ಸಿಂಧೂರವನ್ನು ನಾವು ದಾನವನ್ನು ಮಾಡಬೇಕು. ಸಿಂಧೂರ ದಾನ ಮಾಡೋದ್ರಿಂದ ಹನುಮಾನ್ ಕೃಪೆಗೆ ಒಳಗಾಗ್ತೀರಾ, ಮಾರುತಿ ಕೃಪೆಗೆ ಒಳಗಾಗ್ತೀರಾ. ಯಾಕಂದರೆ ಹನುಮಾನಿಗೆ ಭಾಳ ಇಷ್ಟವಾದಂತಹ ಒಂದು ವಸ್ತು ಅದು. ಯಾಕಂದರೆ ನಮಗೆ ಎಷ್ಟೋ ಗೊತ್ತಿಲ್ಲ, ನಾವು ಸುಮ್ಮನೆ ಕಡ್ಡಿ, ಕರ್ಪೂರ, ಹೂವು ಹಣ್ಣು ತೊಗೊಂಡೋಗ್ತೀವಿ. ಅದು ಎಷ್ಟೋ ಜನ ಗೊತ್ತಿರತಕ್ಕಂಥವ್ರು ಸಿಂಧೂರ ತೊಗೊಂಡೋಗಿ ಹನುಮಾನ್ ಟೆಂಪಲ್ ಕೊಡ್ತಾರೆ. ಅದರಿಂದ ಹನುಮಾನ್ ಸಂಪ್ರೀತನಾಗ್ತಾನೆ. ಇವೆಲ್ಲ ತಿಳ್ಕೊಳ್ಳಿ. ಯಾಕಂದರೆ ಇದು ನಾವು ಸೃಷ್ಟಿ ಮಾಡತಕ್ಕಂಥಲ್ಲ, ಪುರಾಣ ಪುಣ್ಯ ಕಥೆಗಳಿಂದ ಸೃಷ್ಟಿ ಆಗಿರ್ತಕ್ಕಂಥದ್ದು. ಇದನ್ನು ನಮ್ಮ ಹಿರಿಯರು ಅನೇಕರು ಇದನ್ನು ಬಳಕೆ ತಂದಿರತಕ್ಕಂಥದ್ದು. ಅವರೆಲ್ಲ ನೆಮ್ಮದಿ, ಸುಖ, ಶಾಂತಿಯಿಂದ ಒಂದೊಂದು ಕುಟುಂಬದಲ್ಲಿ 8 ಜನ 9 ಜನ ಅಣ್ಣ ತಮ್ಮಂದಿರು ವಾಸ ಮಾಡ್ತಿದ್ರು, ಅಕ್ಕ ತಂಗಿರು ವಾಸ ಮಾಡ್ತಿದ್ರು, 15 ಜನ 20 ಜನ ವಾಸ ಮಾಡ್ತಿದ್ರು. ಅದೊಂದು ದೊಡ್ಡ ಅವಿಭಕ್ತ ಕುಟುಂಬ ಆಗಿತ್ತು. ಎಲ್ಲ ಎಷ್ಟು ಚೆನ್ನಾಗಿ ಬಾಳ್ಕೆ ಮಾಡಿದ್ರು ಅಂದರೆ ಒಬ್ಬರು ತುಟಿಪಿಟಿ ಕಂತಿರಲಿಲ್ಲ. ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಸಹಬಾಳ್ವೆ ಆಗಿತ್ತು. ಆದರೆ ಇವತ್ತು ಗಂಡ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಗಂಡನಿಗಾಗಲ್ಲ, ಮಕ್ಳಿಗಾಗಲ್ಲ, ಅತ್ತೆ ಸೊಸೆಗಾಗಲ್ಲ, ಮಾವನಿಗೆ ಅಳಿಯನಿಗಾಗೋದಿಲ್ಲ. ಇಂಥ ಒಂದು ಕರ್ಮವನ್ನು ನಾವು ಹೊತ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಇದೆಲ್ಲ ಪ್ರಾರಬ್ಧ ಕರ್ಮಗಳು ನಾವು ಅನುಭವಿಸ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ನೆಮ್ಮದಿ, ಸುಖ, ಶಾಂತಿ, ಆರೋಗ್ಯ ಭಾಗ್ಯ ಬೇಕು. ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಗಳು ತಮ್ಮ ಪ್ರಭಾವವನ್ನು ಬೀರಬಾರ್ದು, ಅದನ್ನು ತೊಂದರೆಗಳಾಗಬಾರ್ದು ಅಂತಂದರೆ ನೀವು ಸಿಂಧೂರ ದಾನವನ್ನು ಮಾಡಬೇಕು. ಮಂಗಳವಾರ ದಿವಸ ಮತ್ತು ಶನಿವಾರ ದಿವಸ. ಗುರು ಅಂದ ತಕ್ಷಣವೇ ನಿಮಗೆಲ್ಲ ಗೊತ್ತಿರ್ಬೋದು, ಸರ್ವ ಗುರುಬಲ ಇದ್ದರೆ ಮಾತ್ರನೇ ಜೀವನದಲ್ಲಿ ಎಂತಹ ಸಮಸ್ಯೆಗಳನ್ನು ಕೂಡ ನಾವು ತಾಕ್ಕೊಂಡು ಹೋಗಿ ಜಯಗಳಿಸೋದಕ್ಕೆ. ಆದರೆ ಅದೇ ಇಲ್ಲ ಅಂದರೆ ಏನು ಪ್ರಯೋಜನ? ಅದರಿಂದ ನೀವೇನು ಮಾಡಬೇಕು, ಇವತ್ತು ಅರಿಶಿನ, ಕುಂಕುಮ ಮತ್ತು ಸಿಂಧೂರವನ್ನು ಯಾರು ದಾನ ಮಾಡ್ತೀರಿ, ನೀವು ನಾನು ಹೇಳಿದಂಥ ಆಯಾ ಫಲಗಳನ್ನು ನೀವು ಪಡಿತೀರಿ. ಇದು ಒಂದು ದಿವಸ ಮಾಡಿಬಿಟ್ರೆ ಸಾಕಾ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಇವತ್ತು ಪ್ರಾರಂಭ ಮಾಡಿ ಅಟ್ಲೀಸ್ಟು ಒಂದು 9 ಗುರುವಾರ ಆದರೂ ನೀವು ಮಾಡ್ತಾ ಬನ್ನಿ. ನಿಮ್ಮಲ್ಲಿ ಅಪರಿಮಿತವಾದಂಥ ಒಂದು ಫಲಿತಾಂಶ ನೀವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಮಗೆ ಗೊತ್ತೇ ಇರಲ್ಲ, ಹೌದು ಏನೋ ಒಂದು ಬದಲಾವಣೆ ಆಗ್ತಿದೆ ಅಂತಕ್ಕಂಥ ಮನೋಭಾವ ನಿಮ್ಗೆ ಬಂದಾಗ ನಮಗೊಂದು ಫೋನ್ ಹಾಕಿ, ಎಸ್ ನೀವು ಹೇಳಿದ್ರಿ, ನಾನು ಇವತ್ತು ಶುರು ಮಾಡಿದೆ, ನನಗೆ ಒಳ್ಳೆಯದಾಯಿತು ಅಂತ ಮಾಡಿ. ಯಾಕಂದರೆ ಫಲ ನಿರೀಕ್ಷೆ ಅಂತ ಇದೆಯಲ್ವಾ, ಅಲ್ಲಿ ನಂಬಿಕೆ ಹುಟ್ಟಬೇಕು. ಫಲ ನಿರೀಕ್ಷೆ ಎಲ್ರಿಗೂ ಇರ್ತದೆ, ಆದರೆ ಫಲ ಸಿಕ್ತಾಗ ಮಾತ್ರ ನಂಬಿಕೆ ಹುಟ್ಟಕ್ಕೆ ಸಾಧ್ಯ. ಆ ನಂಬಿಕೆ ಬಂದಾಗ ನೀವು 4 ಜನ ಕೇಳ್ತೀರ, ಅವರು 40 ಜನ ಕೇಳ್ತಾರೆ. ಇದರಿಂದ ಈ ದಾನ ಧರ್ಮ ಅಂತಕ್ಕಂಥ ಒಂದು ಪುಣ್ಯ ನಿಮ್ದಾಗ್ತದೆ, ಅದು ಸಂಪಾದನೆ ಮಾಡ್ತಕ್ಕಂಥ ಒಂದು ಮಾರ್ಗ ನಿಮ್ದಾಗ್ತದೆ. ಯಾಕಂದ್ರೆ ಜಗತ್ತಿನಲ್ಲಿ ಲಕ್ಷಾಂತರ ಖರ್ಚು ಮಾಡೋದಕ್ಕೆ ಹಲವಾರು ಜನ ಇರ್ತಾರೆ. ಆ ತಾಕತ್ತು ಆ ದೇವ್ರು ಕೊಟ್ಟಿರ್ತಾನೆ. ಪಾಪ ಏನೂ ಇಲ್ಲದಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಇಂತಹ ಸರಳವಾದಂತಹ ದಾನ ಧರ್ಮಗಳನ್ನ ಮಾಡೋ ಮುಖಾಂತರ ಲಕ್ಷ ಖರ್ಚು ಮಾಡೋರು ಮಾಡತಕ್ಕಂಥ ಪುಣ್ಯಕ್ಕಿಂತ ಹೆಚ್ಚು ಸಂಪಾದನೆಯನ್ನು ಪಡ್ಬೋದು, ಹೆಚ್ಚು ಪುಣ್ಯವನ್ನು ನಾವು ಸಂಪಾದನೆ ಮಾಡ್ಬೋದು. ಇದನ್ನು ಮಾಡ್ಕೊಳ್ಳಿ.
ಅದಾದಮೇಲೆ ಇನ್ನೊಂದು ದಾನ ಇದೆ, ಇದು ಎಲ್ರಿಗೂ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ದಾನ. ಇದನ್ನು ಯಾರು ಮಾಡಲ್ಲ ಪಾಪ. ಅಯ್ಯೋ ರೇಟ್ ಜಾಸ್ತಿ, ನಾವ್ಯಾಕೆ ಅದನ್ನು ತಂದ್ಕೊಡೋಣ, ನಾವು ದಾನ ಮಾಡಿಬಿಟ್ರೆ ಏನು ಮಾಡೋದು, ರೇಟ್ ಜಾಸ್ತಿ ಇವತ್ತು ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತೀವಿ. ಆ ರೇಟ್ ಜಾಸ್ತಿ ಮಾಡ್ಕೊಂಡ್ರು ನಾವೇನೆ. ಯಾಕಂದರೆ ಪ್ರಕೃತಿ ಸಸ್ಯ ಸಂಪತ್ತು ಅಂತಕ್ಕಂಥದ್ದು ಅಗಾಧವಾದ ಬೆಳೆಯನ್ನು ನಮಗೆ ಕೊಡ್ತದೆ. ಆದರೆ ಈ ಮಾರ್ಕೆಟು ಅಥವಾ ದಂಧೆಯೋ ಅಥವಾ ಕಮಿಷನ್ನೋ ಮತ್ತೊಂದು ಮಗದೊಂದು ಅಥವಾ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಇರತಕ್ಕಂಥ ಲೆಕ್ಕಾಚಾರದಲ್ಲಿ ಆ ರೇಟನ್ನು ಗಗನಕ್ಕೆ ಏರಿಸ್ತಾ ಇರ್ತಾರೆ ಅವಾಗವಾಗ. ಆದರೆ ಆ ಒಂದು ವಸ್ತುವನ್ನು ನೀವು ದಾನ ಮಾಡಿದ್ರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರ್ತದೆ. ನೀವೇನು ಅಂದ್ಕೊಂಡಿರ್ತೀರೋ, ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಆ ಸಂಕಲ್ಪಗಳು ನೆರವೇರ್ತದೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ಭಾಳ ಜನಕ್ಕೆ ಏನೇನೋ ಆಸೆಗಳು, ನಾನು ಚೆನ್ನಾಗಿ ಓದಬೇಕು, ನಾನು ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು ಅನ್ನೋ ಸಂಕಲ್ಪ, ಇಷ್ಟಾರ್ಥಗಳು, ನಾನು ಸೈಡ್ ತೊಗೋಬೇಕು, ಮನೆ ತೊಗೋಬೇಕು, ಒಂದು ಒಳ್ಳೆ ಗಾಡಿ ತೊಗೋಬೇಕು, ಒಳ್ಳೆ ಡ್ರೆಸ್ ಹಾಕಬೇಕು, ಜಿಮ್ ಅಂತ ಓಡಾಡಬೇಕು, ಒಳ್ಳೆ ಹುಡುಗಿ ಸಿಗಬೇಕು, ಒಳ್ಳೆ ಹುಡುಗ ಸಿಗಬೇಕು, ಏನು ದೇಶ ವಿದೇಶ ಪ್ರಯಾಣ ಮಾಡಬೇಕು, ಒಳ್ಳೆ ಉದ್ಯೋಗ ಬೇಕು, ಸರ್ಕಾರಿ ಉದ್ಯೋಗನೇ ಬೇಕು, ಅದು ಒಳ್ಳೆ ಹೈ ಪೊಸಿಷನ್ ಬೇಕು, ಬಿಸ್ನೆಸ್ಸು ವ್ಯವಹಾರ ತುಂಬ ಚೆನ್ನಾಗಿರ್ಬೇಕು. ಈ ಥರ ಹಲವಾರು ಸಂಕಲ್ಪಗಳನ್ನು, ಹಲವಾರು ಇಷ್ಟಗಳನ್ನು ಪಡ್ತಾ ಬರ್ತಾರೆ. ಆದರೆ ಇದು ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತಾ? ಖಂಡಿತ ಇಲ್ಲ. ಹಲವಾರು ಸಂಕಲ್ಪಗಳನ್ನ ಮಾಡ್ಕೊಳ್ತೀವಿ, ಸಂಕಲ್ಪ ಮಾಡಿದ್ದೆಲ್ಲ ಸಿಗುತ್ತಾ? ಖಂಡಿತ ಇಲ್ಲ. ಆದರೆ ನಾನು ಹೇಳ್ತಕ್ಕಂಥ ಈ ದಾನವನ್ನು ನಿರಂತರವಾಗಿ ನೀವು ಮಾಡ್ತಾ ಬಂದರೆ ನೀವು ಇಷ್ಟಪಟ್ಟಿದ್ದೆಲ್ಲ ಸಿಗ್ತಾ ಬರ್ತದೆ, ನೀವು ಸಂಕಲ್ಪ ಮಾಡಿದ್ದೆಲ್ಲ ನೆರವೇರ್ತಾ ಬರ್ತದೆ. ಅದು ಯಾವುದಪ್ಪ ಅಂದರೆ ತೆಂಗಿನಕಾಯಿ ದಾನ. ತೆಂಗಿನಕಾಯಿ ದಾನ ಯಾರು ಮಾಡ್ತೀರಾ? ಯಾರು ಮಾಡಲ್ಲ. ಆದರೆ ತೆಂಗಿನಕಾಯಿ ದಾನವನ್ನು ಇವತ್ತು ಮಾಡ್ತಿದ್ದಾರೆ. ಯಾವ ಮಾಡ್ತಾರೆ? ಒಂದು ನಾಮಕರಣದಲ್ಲಿ ನಿಮಗೆ ತಾಂಬೂಲ ಸಮೇತ ತೆಂಗಿನಕಾಯಿ ದಾನ ಮಾಡ್ತಾರೆ. ಇವತ್ತು ಒಂದು ಮದುವೆ ಆದಮೇಲೆ ತಾಂಬೂಲ ಸಮೇತದಲ್ಲಿ ತೆಂಗಿನಕಾಯಿ ದಾನ ಮಾಡ್ತಾರೆ. ಎಷ್ಟು ಜನ ಈ ಪುಣ್ಯವನ್ನು ಮಾಡಬೇಕು? ಎಲ್ಲರೂ ಮಾಡಬೇಕು. ಬರೀ ಮದುವೆ ಮುಂಚಿನ ನಾಮಕರಣದಲ್ಲಿ ಮಾತ್ರ ತೆಂಗಿನಕಾಯಿ ದಾನ ಮಾಡೋದಲ್ಲ. ನೋಡಿ, ತೆಂಗಿನಕಾಯಿ ದಾನ ಮಾಡೋದು ಹೇಳ್ಕೊಟ್ರು, ಬಟ್ ನಮ್ಮಲ್ಲಿ ಕಾಸ್ಟ್ಲಿ ಅದು ಇದು ಅಂಥೇಳಿ ಅದನ್ನು ಮೂಲೆ ಗುಂಪು ಹಾಕ್ಸಿದ್ರು. ಆದರೆ ಅಟ್ಲೀಸ್ಟ್ ಇಲ್ಲಾದರೂ ದಾನ ಮಾಡಿ ಇವರು ಒಂದು ಇಷ್ಟಾರ್ಥ ನೆರವೇರಲಿ. ಯಾರು ಇಷ್ಟಾರ್ಥಗಳು? ಆ ಗಂಡು ಹೆಣ್ಣಿನ ಇಷ್ಟಾರ್ಥಗಳು, ಆ ಗಂಡು ಹೆಣ್ಣಿನ ಸಂಕಲ್ಪಗಳು, ಅಥವಾ ಮದುವೆ ಮಾಡ್ತಕ್ಕಂಥ ತಂದೆ ತಾಯಿಂದಿರು, ಅದು ಹೆಣ್ಣು ಕಡೆ ಆಗಿರ್ಬೋದು, ಗಂಡು ಕಡೆ ಆಗಿರ್ಬೋದು, ಇವರ ಇಷ್ಟಾರ್ಥಗಳು ನೆರವೇರಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಿಮಗೆ ಎಲ್ಲ ಆದಮೇಲೆ, ಮುಷ್ಟಾನ್ನ ಭೋಜನ ಆದಮೇಲೆ ತಾಂಬೂಲ ಸಮೇತ ನಿಮಗೆ ತೆಂಗಿನಕಾಯಿ ದಾನ ಮಾಡೋಕ್ಕೆ ಬಂದರು. ಎಷ್ಟು ಜನ ಗೊತ್ತಿಲ್ಲ, ಈಸ್ಕೊಳ್ತೀರ ತಗೊಂಬಂದು ಹಾಕೊಂಡ್ಬಿಡ್ತೀರಾ. ಆದರೆ ಅದು ದಾನ ಅಂತ ಎಷ್ಟು ಗೊತ್ತಿಲ್ಲ. ಆದರೆ ಎಷ್ಟು ಜನ ವರ್ಷ ಪೂರ್ತಿ ಮದುವೆ ಮಾಡಿ ಕೂತ್ಕೊಳ್ಳೋಕ್ಕಾಗತ್ತಾ? ವರ್ಷ ಪೂರ್ತಿ ನಾಮಕರಣ ಮಾಡಿ ಕೂತ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಪ್ರತಿ ಗುರುವಾರ, ಯಾಕಂದರೆ ತೆಂಗಿನಕಾಯಿ ಅಂದ್ರೇ ಗುರು ಅಂಶ ಅಂತ ಹೇಳ್ತೀವಿ. ಆ ಗುರು ನಮಗೆ ಒಲ್ದಾಗ್ಲೇ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಕಲ್ಪ ನೆರವೇರ್ತಕ್ಕಂಥದ್ದು, ನಮ್ಮ ಸಕಲ ಇಷ್ಟಾರ್ಥ ನೆರವೇರು ಮಾಡ್ತಕ್ಕಂಥದ್ದು ಗುರು ಒಬ್ಬನೇ ಜಗತ್ತಿನಲ್ಲಿ. ಯಾಕಂದರೆ ಕಲಿಯುಗದನ್ನು ಆಗಲೇ ಹೇಳಿದೆ, ಈ ಗುರು ಅಂತಕ್ಕಂಥನು ಎಲ್ರಿಗೂ ಒಲಿಯಲ್ಲ, ಒಲ್ದು ಬಿಟ್ರೆ ಮಾತ್ರ ಬಿಡೋದಿಲ್ಲ. ಆ ಗುರು ನಿಮ್ಮನ್ನು ಅನುಗ್ರಹ ಕೊಡ್ತಾರೆ ಅಂತೇಳಿ ಆ ಗುರುವನ್ನು ಹೋಲಿಸ್ಕೋಬೇಕು. ಗುರುವಿನ ಒಂದು ಆಶೀರ್ವಾದ ನಮ್ಗೆ ಬೇಕು ಅಂತಂದಾಗ ಪ್ರತಿಯೊಬ್ಬರು ಕೂಡ ನೀವೇನು ಮಾಡಬೇಕು? ಪ್ರತಿ ಗುರುವಾರ ಒಂದು 9 ಗುರುವಾರ ಸೇರಿ ನೀವು 2 ತೆಂಗಿನಕಾಯಿಗಳನ್ನ ದಾನ ಮಾಡ್ತಾ ಬನ್ನಿ ಬಡಬಗ್ಗರಿಗೆ. ನೋಡಿ ಅದರ ಒಂದು ಫಲಿತಾಂಶಗಳು ನೀವೇ ನೋಡಿ ನಮ್ಗೆ ಕಾರ್ಯ ಮಾಡ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.